ನಾಗರಾಜ ಸೋಮಯ್ಯ ಅಜ್ಜಿ ಅಂತಂದು ಬಂದಾಗ ನಿಮ್ಮ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳುವಂಥ ಆಸೆ. ಈಗ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ ಅಲ್ಲಿ ಇಲ್ಲಿ ಅಂತ, ಬಟ್ ನಮಗೆ ಡೀಟೇಲ್ ಆಗಿ ನಿಮ್ಮ ಹಿನ್ನೆಲೆ, ಯಾವ ಊರಿಂದ ಬಂದ್ರಿ, ಬೆಂಗಳೂರಿಗೆ ಹೇಗೆ ಎಂಟ್ರಿ ಕೊಟ್ರಿ, ಬೆಂಗಳೂರಿನಲ್ಲಿ ಕಳೆದಂಥ ದಿನಗಳ ಬಗ್ಗೆ ಶೇರ್ ಮಾಡೋದಾದ್ರೆ ಏನೆಲ್ಲ ವಿಚಾರಗಳನ್ನು ಹಂಚ್ಕೋಬಹುದು ಅಂತ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಈಗ ನಾವುಗಳು ಕೂಡ ಹಳ್ಳಿಯಿಂದ ಬಂದವರು, ಇಲ್ಲಿ ಸಫರ್ ಆಗಿದ್ದು, ಇದೆಲ್ಲ ಕೂಡ ನೆನ್ಪು ಬರುತ್ತೆ, ಬಟ್ ನಮ್ದು ಯಾರು ಕೇಳಲ್ಲ. ನಿಮ್ದಾದ್ರೆ ಕೇಳ್ತಾರೆ ನೋಡೋಣ ಅಂತ ಹೇಳಿ. ಸೊ ನಿಮ್ಮ ಬಗ್ಗೆ ಹೇಳೋದಾದ್ರೆ. ಎಸ್, ನಾನು ಮೂಲ ಊರು ನಂದು ಕುಂದಾಪುರ. ಕುಂದಾಪುರದ ಕೆರಾಡಿ ಗ್ರಾಮದ ಮುಂಡ್ಕೋಡು ಅಂತ ನನ್ನ, ಹಾಂ, ಮುಂಡ್ಕೋಡು ಅಂತ ನನ್ನ ಮನೆ. ಸೊ ಅಲ್ಲಿ ಸೋಮಯಾಜರ ಮನೆ ಅಂತ ಅಂದರೆ ಅದು. ಮೋರ್ಟು ಅಂತ ನನ್ನ ಮೂಲ ಮನೆ. ಬಟ್ ನನ್ನ ಅಜ್ಜ ಅಜ್ಜಿ ನನ್ನ ತಂದೆ ಎಲ್ಲ ಇದ್ದಿದ್ದು ಈ ಮುಂಡ್ಕೋಡ್ನಲ್ಲಿ. ಸೊ ಅಲ್ಲಿಂದ ನಾವು, ನನ್ನ ತಂದೆಯವರು ದುಡಿಮೆ ದುಡಿಲೇಬೇಕಲ್ಲ. ಸೊ ಅಲ್ಲಿನ ಆಪತ್ತುಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೆ ಮತ್ತು ಬೆಂಗಳೂರಿಗೆ ಅಂತ ಅವರು ದುಡಿಯೋಕ್ಕೆ ಅಂತ ಬಂದಿದ್ದು. ಸೊ ಬೆಂಗಳೂರಿಗೆ ಅವ್ರು ಬಂದಾಗ ನಾನು 5ನೇ ಕ್ಲಾಸ್ಗೆ ಬೆಂಗಳೂರಿಗೆ ಬಂದೆ. ಅಂದರೆ 4ನೇ ಕ್ಲಾಸ್ ತನಕ ನಾನು ಒಂದು ಬೆಳ್ಳಾಲ ಅಂತ ಒಂದು ಗುಡ್ಡಿ ಮಾಸ್ಟರ್ ಶಾಲೆ ಅಂತ ಅಲ್ಲೂ ಓದ್ತಾ ಇದ್ದೆ. 5ನೇ ಕ್ಲಾಸಿಂದ ಆನಂದ್ ಮಾಸ್ಟರ್ ಅಂತ ಒಬ್ಬರು ಇಂಗ್ಲೀಷ್ ಹೇಳ್ಕೊಡೋರು ಇದ್ದರು. ಸೊ ಅವರು ಹೊಡಿತಾ ಇದ್ದರು, ಬಾರಿಸ್ತಾ ಇದ್ರು ಅನ್ನೋದು ಭಾಳ ನೆನಪು ನನಗೆ. ಸೊ ಅವ್ರೇನೋ ಮಾಡಿಬಿಡ್ತಾರೆ, ಆ ಥರ ಹೊಡಿತಾರೆ ಅನ್ನೋ ಭಯನೂ ಇತ್ತು. ಆ ಕಾರಣಕ್ಕೆ ನಾನು ಇಲ್ಲ ಬೆಂಗಳೂರಿಗೆ ಬಂದುಬಿಡ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದು. 5ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಬೆಂಗಳೂರಲ್ಲೇ ವಿದ್ಯಾಭ್ಯಾಸ. ಬಟ್ ಅದಾದಮೇಲೆ ನಾನು ಶೃಂಗೇರಿನಲ್ಲಿ ಪಾಠಶಾಲೆಗೆ ಹೋಗಿ ಋಗ್ವೇದ ಓದಿದೆ. ಅದಾದಮೇಲೆ ಉಡುಪಿನಲ್ಲಿ ಸಂಸ್ಕೃತ ಕಾಲೇಜ್ನಲ್ಲಿ ಸಾಹಿತ್ಯ ಓದಿದೆ. ಅದಾದಮೇಲೆ ಮತ್ತೆ ನನಗೆ ಮುಂಚೆಯಿಂದ ಇದ್ದಿದ್ದ ಆಸಕ್ತಿ ಏನು ಅಂದರೆ ಥಿಯೇಟರು ಈ ಥರ. ಸೊ ಆ ಯೋಚನೆ ಇಟ್ಕೊಂಡು ಮತ್ತೆ ರಂಗಭೂಮಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಯಕ್ಷಗಾನದಲ್ಲಿ ಸಣ್ಣ ಸಣ್ಣ ಹಾಸ್ಯವೇಷದ ಥರ ಎಲ್ಲ ಮಾಡ್ತಾ, ಸೊ ಹಾಗೆ ಹಿಂಗೆ ಮುಂದುವರೆದು ಇಲ್ಲಿ ತನಕ ಬಂದು ನಿಂತಿದ್ದೀನಿ. ಈ ಕುಂದಾಪುರ ಜನ ಅಂತ ಬಂದರೆ ಸ್ವಲ್ಪ ಬುದ್ಧಿ ಜಾಸ್ತಿ ಸರ್, ಕ್ರಿಯೇಟಿವಿಟಿ ಕೂಡ ಜಾಸ್ತಿ. ಸೊ ಇದು ಹೆಂಗೆ ಸಾಧ್ಯ, ಹೆಂಗೆ ಬಂದ್ಬಿಡುತ್ತೆ ಅಂತ ಹೇಳಿ. ಈ ಓದೋದ್ರಲ್ಲೂ ಕೂಡ ಅಷ್ಟೇ, ನಾವೆಲ್ಲ ಹಾಸ್ಟೆಲಲ್ಲಿ ಕಳೆದಂಥ ಸಂದರ್ಭದಲ್ಲಿ ಎಷ್ಟು ಓದ್ತಿದ್ರು ಅಂದರೆ ಹಂಗೆ ನೀವು ಕೂಡ ಅಂತ ಅನಿಸುತ್ತೆ ನನಗೆ. ಕ್ರಿಯೇಟಿವಿಟಿ ಅನ್ನೋದು ಸ್ವಲ್ಪ ಜಾಸ್ತಿ, ಹೆಂಗೆ ಬರುತ್ತೆ ಇದು ಅಂತ ಹೇಳಿ. ನೀವೊಂದು ಮೀನು ಕೂಡ ತಿನ್ನಲ್ಲ, ಮತ್ತು ಹೆಂಗೆ ಸಾಧ್ಯ ಅಂತ ಹೇಳಿ. ಅಲ್ಲ, ಇದೊಳ್ಳೆ ಕತೆ. ಬುದ್ಧಿ ಜಾಸ್ತಿ ಅಂತಾರಲ್ಲ. ಹೌದಾ? ನನಗೆ ನಿಜ ಗೊತ್ತಿಲ್ಲ, ಅಂದರೆ ಆಹಾರದಿಂದ ಏನು ಗೊತ್ತಿಲ್ಲ ಆ ಥರ. ಇಲ್ಲ, ಬುದ್ಧಿ ಜಾಸ್ತಿನೋ ಏನೋ ಗೊತ್ತಿಲ್ಲ. ಶ್ರಮಜೀವಿಗಳು ಅಂದರೆ ನನಗೆ ಗೊತ್ತಿರೋ ಹಂಗೆ ಕುಂದಾಪುರ ಅಥವಾ ಈ ಥರದ ಭಾಗ, ಉಡುಪಿ ಈ ಭಾಗದವರೆಲ್ಲ, ನೀವು ಮಂಗಳೂರು ಈ ಕಡೆ ನೋಡಿ, ತುಂಬ ವ್ಯಾವಹಾರಿಕವಾಗಿ ತುಂಬ ಹಿಂದೆ ಬೆಳೆದಿದ್ದು ನಾಡು ಮಂಗಳೂರು. ಬೆಂಗಳೂರೆಲ್ಲ ಆಮೇಲೆ ಆ್ಯಕ್ಚುಲಿ. ಫಸ್ಟು ನಿಮಗೆ ವ್ಯವಹಾರ ಹೆಚ್ಚು ಜಾಸ್ತಿ ಕಂಡುಕೊಂಡಿದ್ದು ಮಂಗಳೂರಲ್ಲಿ. ಮಂಗಳೂರು ಬಂದರಿಂದ ಬಾಂಬೆಗೆ ಜರ್ನಿ ಮಾಡಿದವರು ಜಾಸ್ತಿ. ಇವತ್ತು ಮಂಗಳೂರಿಂದ ದುಬೈಲಿರೋರೇ ಜಾಸ್ತಿ. ಕುಂದಾಪುರದಲ್ಲಿ ಇದ್ದು ಅಂತ ಎಷ್ಟೋ ಅಡುಗೆ ಭಟ್ರು ಅವ್ರ ಕೌಶಲ್ಯದಿಂದ ಅವ್ರು ಬೇರೆ ಬೇರೆ ಊರಲ್ಲಿರೋದೇ ಜಾಸ್ತಿ. ಉಡುಪಿ ಹೋಟ್ಲು ಯಾವ ಊರಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ. ಸೊ ಏನಂದರೆ ಶ್ರಮಜೀವಿಗಳಾದ್ರಿಂದ ಅವ್ರಿಗೆ ಒಂದು ಈ ಅನಿವಾರ್ಯತೆ ಎಲ್ಲಿರುತ್ತೋ ಅಲ್ಲಿ ಅದ್ಭುತ ಬದುಕಿರುತ್ತೆ. ಅನಿವಾರ್ಯತೆ ಎಲ್ಲಿರಲ್ವೋ ಅವ್ನು ಸ್ವಲ್ಪ ಸೋಂಬೇರಿ ಆಗ್ತಾನೆ. ಸೊ ನಮಗೆಲ್ಲ ನಮ್ಮೂರವ್ರಿಗೆಲ್ಲ ಅನಿವಾರ್ಯತೆ ಜಾಸ್ತಿ. ಅದಕ್ಕೆ ಆ ಬೆಳವಣಿಗೆ ಬಗ್ಗೆ ಒಂದು ಕಾತರತೆ ಇರುತ್ತೆ. ಸೊ ಸಂಚಾರಿ ಆಯಿತು, ಅದಾದ ಬಳಿಕ 45 ನಿಮಿಷಗಳ ಒಂದು ಬೆಸ್ಟ್ ಆ್ಯಕ್ಟರ್ ಅಂತ ಹೇಳಿ ಒಂದು ಕಿರುಚಿತ್ರನ ಮಾಡ್ತೀರಾ. ಅದು ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ಒಂದು ಖುಷಿ ಕೊಟ್ಟಂಥದ್ದು, ಜೊತೆಗೆ ಅದು ಜನ ಕೂಡ ಇಷ್ಟಪಟ್ಟಂಥ ಒಂದು ಕಿರುಚಿತ್ರ ಅಂತಲೇ ಹೇಳಬಹುದು. ಅದಾದ ಬಳಿಕ ಈಗ ನಾವು ಕೇಳ್ಪಟ್ಟಂತೆ ಹಲವಾರು ವಿಭಿನ್ನ ಮತ್ತು ಒಳ್ಳೊಳ್ಳೆ ಕಥೆಗಳು ನಿಮ್ಮ ಹತ್ರ ಇದೆ ಅಂತ ಕೂಡ ಕೇಳ್ಪಟ್ವಿ. ಆ ಬೆಸ್ಟ್ ಆ್ಯಕ್ಟರ್ ಏನು ಕಿರುಚಿತ್ರ ಇದೆಯಲ್ಲ, ಅದು ನಿಮಗೆ ಯಾವ ಥರ ನಿಮ್ಮನ್ನು ಸ್ಟ್ರಾಂಗ್ ಮಾಡ್ತು, ಆ್ಯಂಡ್ ನಿಮ್ಮಲ್ಲಿರುವಂಥ ಆ ಹಲವಾರು ಕಥೆಗಳ ಬಗ್ಗೆ ಹೇಳೋದಾದರೆ, ಆ್ಯಂಡ್ ಮುಂದೆ ಯಾರ್ಯಾರಿಗೆ ಸಿನಿಮಾಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋ ಥಾಟ್ ಇರುತ್ತಲ್ಲ, ಹಿಂಗೆ ಮಾಡಬೇಕು, ಯಾರೂ ಮಾಡೋದನ್ನು ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಸರ್. ಬೆಸ್ಟ್ ಆ್ಯಕ್ಟ್ರು ಮೂಲವಾಗಿ ಅದು ನನ್ನ ಸ್ನೇಹಿತ ಶ್ರೀಧರ್ ಬನ್ವಾಸಿ ಅಂತ, ಆತ ಬರೆದಿರೋ ಒಂದು ಪುಸ್ತಕದಲ್ಲಿ ಆಯ್ಕೆ ಮಾಡಿಕೊಂಡ ಕತೆ. ಬಟ್ ನನಗೆ ನನ್ನ ಊರು, ನನ್ನ ಭಾಷೆ, ಅಲ್ಲೇನಾದರೂ ಹೆಕ್ಬೋದು ಅಂತ ಹೇಳಿ ಆ ಕಥೆನ ನಾನು ಅಲ್ಲಿಗೆ ಬಳಕೆ ಮಾಡಿಕೊಂಡು, ನನ್ನೂರ ಭಾಷೆಯಲ್ಲಿ ನನಗೆ ಎಷ್ಟು ಇತ್ತೋ ಅಷ್ಟನ್ನು ಮಾತ್ರ ನಾನು ಬರೆದು, ಇನ್ನು ಉಳಿದಿದ್ದನ್ನು ಭಾಸ್ಕರ್ ಬಂಗೇರ ಅವ್ರ ಹತ್ರ ಡೈಲಾಗ್ ಬರೆಸಿ, ಸೊ ಆ ಸಿನಿಮಾ ಮಾಡಿದ್ದು. ಆ ಸಿನಿಮಾ ಮಾಡುವಾಗ ನನಗೆ ಇದ್ದಿದ್ದ ಕ್ವಶನ್ನು, ನನಗೇನು ಗೊತ್ತು ಅಂದರೆ, ನಾನೀಗ ಕಮೆಂಟ್ ಮಾಡೋದ್ರಲ್ಲಿ ನಾವು ಬೆಸ್ಟ್ ಇದ್ದೀವಿ. ಅಂದರೆ ಅವನು ಸರಿ ಇಲ್ಲ, ಅವನು ಯಾರೋ ಕೆಟ್ಟದ ಮಾಡ್ತಾನೆ, ಅವನಿಗೆ ಬರಲ್ಲ, ಆ ಥರ. ಸೊ ನಾವು ಗ್ರೇಟ್ ಅಂತ ಹೇಳ್ಕೊಳಕ್ಕೆ ಇನ್ನೊಬ್ಬನ್ನ ತುಳಿದು ಬಿಟ್ಟು ಬದುಕ್ತೀವಿ.
ಬಟ್ ಯಾವತ್ತೂ ಅದು ಒಳ್ಳೇದಲ್ಲ ಕ್ರಿಯೇಟರ್ಗೆ ಅನ್ನೋದು ನನ್ನ ತಲೆಯಲ್ಲಿ ಇವತ್ತಿಗೂ ಇದೆ, ಇನ್ನು ಮುಂದೂ ಇರುತ್ತೆ. ನಾನು ಯಾವತ್ತೂ ಆ ಕಮೆಂಟ್ಗೆ, ಆ ಸೆಕ್ಷನ್ಗೆ ನಾನು ಹೋಗೋಕ್ಕೆ ಇಷ್ಟಪಡಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.